ತಿಂಗಳಲ್ಲಿ 75 ವಸಂತ ತುಂಬಿ 76ಕ್ಕೆ ಕಾಲಿಡುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಹಾಗಾದ್ರೆ RSS ನಿಲುವೇನು? ಹಾಗಾದ್ರೆ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರ? ಒಂದು ವೇಳೆ ರಾಜೀನಾಮೆ ಕೊಟ್ರೆ ನರೇಂದ್ರ ಮೋದಿ ಉತ್ತರಾಧಿಕಾರಿ ಯಾರು? ಇದನ್ನು ವಿಶ್ವವೇ ಕುತೂಹಲದಿಂದ ನೋಡ್ತಾ ಇರುವ ಸಮಯ. ನರೇಂದ್ರ ಮೋದಿಜಿಯವರ ಹಿಂಬಾಲಕರಿಗೆ ಎದೆ ಢವಢವ. ಇದರಿಂದ ಬಿಜೆಪಿಯಲ್ಲಿ ಬಿರುಗಾಳಿ ಏಳುವ ಸಾಧ್ಯತೆನಾ ಇಲ್ಲವೇ ಶಾಂತಿನಾ? ಹೌದು, ಜಾಗತಿಕ ಮಟ್ಟದಲ್ಲಿ ಶ್ರೇಷ್ಠ ನಾಯಕತ್ವ ನಂಬರ್ 1 ಸ್ಥಾನ ಪಡೆದ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ 75 ವಸಂತಗಳು ತುಂಬಿ 76ಕ್ಕೆ ಕಾಲಿಡುತ್ತಿರುವ ಸಮಯ. ಹಾಗಾದ್ರೆ RSS ನಿಲುವೇನು? 75 ವಸಂತಗಳನ್ನ ತುಂಬಿದ ಮೋದಿಜಿಯವರು ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡುವವರೇ ಇಲ್ಲವೇ ಮುಂದುವರಿಯುವವರೇ ಎಂಬುವ ಪ್ರಶ್ನೆ ಕುತೂಹಲವಾಗಿದೆ. ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಹೆಚ್ಚು ವಿಶ್ವಾಸ ಮತ್ತು ನಂಬಿಕಸ್ಥ ಅಭಿವೃದ್ಧಿಯ ಹರಿಕಾರ ಎನ್ನುವುದರಲ್ಲೇ ಸಂದೇಹವೇ ಇಲ್ಲ. ಟಾಪ್ 1 ನಾಯಕ, ಜಾಗತಿಕ ಮಟ್ಟದಲ್ಲಿ ಹೆಚ್ಚಿನ ಗೌರವ, ಬಲವಾದ ನಾಯಕತ್ವ, ಭಾರತ ಸುರಕ್ಷಿತವಾಗಿದೆ ಇರಲಿ. ಆದರೆ ಸೆಪ್ಟೆಂಬರ್ ತಿಂಗಳಲ್ಲಿ 76ನೇ ವಸಂತಕ್ಕೆ ಕಾಲಿಡುವ ಮೋದಿಜಿಯವರು RSS ಇಚ್ಛೆಯಂತೆ ಪ್ರಧಾನಿ ಹುದ್ದೆಯಿಂದ ನಿವೃತ್ತಿ ಪಡಿತಾರಾ ಇಲ್ವೇ ಮುಂದುವರಿತಾರಾ ಎಂಬುದು ಕುತೂಹಲವಾದರೆ, ಮೋದಿಜಿ ನಿವೃತ್ತಿ ಪಡೆದರೆ ಪ್ರಧಾನಿ ಪಟ್ಟಕ್ಕೆ ಅಥವಾ ಉತ್ತರಾಧಿಕಾರಿ ಯಾರು ಎಂಬುದಕ್ಕೆ ಬಿಜೆಪಿ ಒಳಗಿನಿಂದಲೇ ಬಿರುಗಾಳಿ ಎದ್ದಿದೆ. ಹಾಗಾದ್ರೆ ಅಮಿತ್ ಶಹಾನ ಇಲ್ವೇ ನಿತಿನ್ ಗಡ್ಕರಿನ ಅಥವಾ ಯೋಗಿ ಆದಿತ್ಯನಾಥನ ಎಂಬುದು ರಾಜಕೀಯ ವಿಶ್ಲೇಷಕರಲ್ಲಿ ಚರ್ಚೆ ನಡೆದಿದೆ. ಮೋದಿಜಿಯವರು ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕಲು ವಿದೇಶಕ್ಕೆ ತೆರಳಿದ ಸಂದರ್ಭದಲ್ಲಿ, ಅಂದ್ರೆ ಮೋದಿಜಿ ಅನುಪಸ್ಥಿತಿಯಲ್ಲಿ ಅಮಿತ್ ಶಾ ಲೋಕಸಭೆಯಲ್ಲಿ ಗುಡುಗಿದ ಘರ್ಜನೆ ನೋಡಿದ್ರೆ ಇಲ್ಲಿ ಅಮಿತ್ ಶಾ ಘರ್ಜಿಸಲಿ ಎಂದು ಮೋದಿ ಹೇಳಿರಬಹುದು. ಇರಲಿ, ಅಮಿತ್ ಶಾ ಬಲಿಷ್ಠ ನಾಯಕ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಮೋದಿಜಿ ಅವರು ಒಳಗಿನಿಂದಲೇ ಅಮಿತ್ ಶಾ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಎಂದು ರಾಜಕೀಯ ವಿಶ್ಲೇಷಕರ ಮಾತು ಕೇಳಿ ಬರ್ತಾ ಇದೆ. ಹಾಗೇನೆ RSS ನವರು ನಿತಿನ್ ಗಡ್ಕರಿ ಅವರನ್ನ ಪ್ರಧಾನಮಂತ್ರಿ ಮಾಡುವ ಗುರಿ ಇದೆ ಎಂದು ಸುದ್ದಿ ಕೂಡ ಹರಿದಾಡುತ್ತಿದೆ. ಇದಕ್ಕೆ ಈಗಾಗಲೇ RSS ನಲ್ಲಿ ನಡೆದ ಸಭೆಯಲ್ಲಿ ಕೂಡ ಚರ್ಚೆಯಾಗಿದೆಯಂತೆ ಎನ್ನುತ್ತಾರೆ ರಾಜಕೀಯ ವಿಶ್ಲೇಷಕರು. ಇಷ್ಟೆಲ್ಲ ಬೆಳವಣಿಗೆಯಲ್ಲಿ ಅಪ್ಪಟ ಹಿಂದುತ್ವದ ಹುಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವರಿಗೂ ಕೂಡ RSS ನವರು ಒಲವು ತೋರುವ ಸಾಧ್ಯತೆ ಇದೆ ಎನ್ನುವಂತಿದೆ. ಏನೇ ಇರಲಿ, ಮೋದಿಜಿಯವರ ನಿವೃತ್ತಿಯ ನಂತರ ಉತ್ತರಾಧಿಕಾರಿ ಯಾರು? ಯೋಗಿನಾ, ಅಮಿತ್ ಶಹಾನ, ಗಡ್ಕರಿನ ಎನ್ನುವ ಪ್ರಶ್ನೆ ವಿಶ್ವವೇ ಕುತೂಹಲದಿಂದ ನೋಡ್ತಾ ಇದೆ. ಇದಕ್ಕೆ ಉತ್ತರ ಸಿಗಲು ಕೆಲವೇ ದಿನಗಳು ಉಳಿದಿವೆ ಅಷ್ಟೇ. ಹನುಮಂತ ಬುರ್ಲಿ, ಬ್ಯೂರೋ ರಿಪೋರ್ಟ್, ಸತ್ಯಂ ನ್ಯೂಸ್ ಕನ್ನಡ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.